ಲಲಿತಾ ಪರಮೇಶ್ವರಿ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಪ್ರಾರ್ಥನೆ ಮಾಡ್ತಾ ತರಗತಿಯನ್ನ ಶುರು ಮಾಡೋಣ. ನಿನ್ನೆ 9 ಶ್ಲೋಕಗಳಾಗಿದೆ. ಈಗ 10ನೇ ಶ್ಲೋಕದಿಂದ ಶುರು ಮಾಡೋಣ. 10ನೇ ಶ್ಲೋಕ ಸುಧಾಧಾರ ಸುಧಾಧಾರ ಅಂತ ಶುರುವಾಗುತ್ತೆ. ಏನ್ ಹೇಳ್ತಾ ಇದ್ದಾರೆ ಹಾಗಾದ್ರೆ? ಹಿಂದಿನ ಶ್ಲೋಕದಲ್ಲಂತೂ ಚಕ್ರಾಸ್ ಬಗ್ಗೆ ತಿಳ್ಕೊಂಡ್ರೆ ಯಾವ ರೀತಿ ಮಾನವನ ದೇಹಕ್ಕೂ ಮಾನವನ ದೇಹದಲ್ಲಿರ್ತಕ್ಕಂಥ ಚಕ್ರಗಳಿಗೂ ಆ ತಾಯಿಗೂ ಸಂಬಂಧಪಟ್ಟಿದೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡ್ರೆ. ಮುಂದುವರೆದ ಭಾಗವಾಗಿ 10ನೇ ಶ್ಲೋಕದಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಏನಂತ? ಪ್ರಪಂಚಂ ಸಿಂಚಂತಿ. ಪ್ರಪಂಚ ಅಂದ್ರೆ ಏನು? ಶರೀರದಲ್ಲಿರ್ತಕ್ಕಂಥ 72,000 ನಾಡಿಗಳ ಮಂಡಲವನ್ನ ಪ್ರಪಂಚ ಅಂತ ಕರಿತೀವಿ. ಇನ್ನೊಂದ್ಸಲ ಹೇಳ್ತೀನಿ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ 72,000 ನರ್ವ್ಸ್ ಏನಿದೆ, 72,000 ಆಫ್ ಬಾಡಿ ಒಳಗಡೆ ಇರ್ತಕ್ಕಂಥ ನರ್ವ್ ಅಥವಾ ನರ, ಆ ಮಂಡಲ ಏನಂತ ಕರಿತೀವಿ, ಅದನ್ನ ಪ್ರಪಂಚ ಅಂತೀವಿ, ಶರೀರ ಪ್ರಪಂಚ. ಹಾಗೆ ಜಗತ್ತಲ್ಲೂ ಕೂಡ ಏನಿದೆ ಸೃಷ್ಟಿಯಲ್ಲಿ? ಅಂಡಜ, ಪಿಂಡಜ, ಸಸ್ಯಜ, ಜಲಜ ಅಂತಕ್ಕಂಥ 4 ಗುಂಪುಗಳಿದೆ. ಜಲಜ ಅಂದ್ರೆ ಅಕ್ವಿಟಿಕ್ ಅನಿಮಲ್ಸ್ ಅಥವಾ ನೀರಿನಿಂದ ಉತ್ಪತ್ತಿಯಾದಂತಹ ಜೀವ ಜಂತುಗಳು. ಸಸ್ಯಜ ಅಂದ್ರೆ ಸಸ್ಯ ಮೂಲಗಳು, ಮರ ಗಿಡ ಏನೇನಿದೆಯೋ ಅದೆಲ್ಲ ಸಸ್ಯಜ. ಪಿಂಡಜ ಅಂದ್ರೆ ಪಿಂಡದಿಂದ ಹೊರಗಡೆ ಬಂದಿರೋದು, ಮ್ಯಾಮಲ್ಸ್ ಅಂತ ಕರಿತೀವಿ, ಮನುಷ್ಯ. ಅಂಡಜ ಅಂದ್ರೆ ಮೊಟ್ಟೆಯಿಂದ ಹೊರಗಡೆ ಬಂದಿರತಕ್ಕಂತ ಅನಿಮಲ್ಸ್ ಅಥವಾ ಪ್ರಾಣಿಗಳು. ಹೀಗೆ ಲೋಕವನ್ನ ನಾವು 4 ಭಾಗವಾಗಿ ಡಿವೈಡ್ ಮಾಡ್ತೀವಿ. ಎಷ್ಟು ಭಾಗವಾಗಿ ಡಿವೈಡ್ ಮಾಡ್ತೀವಿ? ಅಂಡಜ, ಸಸ್ಯಜ, ಜಲಜ ಹಾಗೂ ಪಿಂಡಜ ಅಂತ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ವಿಶೇಷವಾಗಿ ತಿಳ್ಕೋಬೇಕಾಗಿರೋದು ಏನು ಅಂದ್ರೆ, ಸುಧಾಧಾರ ಸಾರೈಹಿ ಚರಣಯುಗಲಾಂತರ್ವಿಗಲಿತೈಹಿ ಅಂತ ಹೇಳ್ತಾ ಇದ್ದಾರೆ. ನಾವು ತಾಯಿನ ಆರಾಧನೆ ಮಾಡ್ತಾ ಇರ್ತೀವಿ, ಅಭಿಷೇಕ ಮಾಡ್ತೀವಿ, ಅಲಂಕಾರ ಮಾಡ್ತೀವಿ, ವಿಶೇಷವಾಗಿ ಏನೇನೋ ಮಾಡ್ತೀವಿ. ದೇವಿ ಶಿರಸ್ಸಿನಲ್ಲಿರ್ತಕ್ಕಂಥ ಸಹಸ್ರ ಕಮಲದೊಳಗೆ ಅಥವಾ ಶ್ರೀಚಕ್ರ ರೂಪವಾಗಿರ್ತಕ್ಕಂಥ ಆ ಬಿಂದುವಿನಲ್ಲಿ ತಾಯಿ ಇರ್ತಾಳೆ ಅಂತ ನಮ್ಗೆ ಗೊತ್ತಾಯ್ತು. ನಾವ್ ಯಾವಾಗ ಚರಣ ಕಮಲವನ್ನ, ತಾಯಿಯ ಚರಣ ಕಮಲಗಳನ್ನ ಅಭಿಷೇಚನ ಮಾಡಿದ ಅಮೃತಮಯವಾದಂತಹ ಜಲದಿಂದ ತಾಯಿ ಏನ್ ಮಾಡ್ತಾಳಂತೆ ಅಂದ್ರೆ, ಸಾಧಕನ ಸಮಸ್ತ ಶರೀರವನ್ನ ಸ್ನಾನ ಮಾಡಿಸ್ತಾಳೆ. ದೇವಸ್ಥಾನದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಆಗುತ್ತೆ. ಅಭಿಷೇಕ ಆದ್ಮೇಲೆ ಆ ತಲೆ ಮೇಲೆ ಹಾಕಿರೋ ನೀರು ತಾಯಿಯ ದೇಹದಿಂದ ಹರಿದು ಪಾದಕ್ ಬರುತ್ತಲ್ಲ, ಆ ಪಾದದಿಂದ ಬರೋ ನೀರನ್ನ ಸಾಧಕನ ಮೇಲೆ ಹಾಕಿ ಅವನಿಗೆ ಸ್ನಾನ ಮಾಡಿಸ್ತಾಳಂತೆ ಜಗನ್ಮಾತೆ. ಅವನ್ ಎಲ್ಲ ಕಷ್ಟ, ಕಾರ್ಪಣ್ಯ, ಸುಖ, ದುಃಖ ಎಲ್ಲವೂ ಕೂಡ ಅಲ್ಲಿ ಹೋದಂಗೆ, ನಮ್ಮ ದೇಹದಿಂದ ಎಲ್ಲ ಶುದ್ಧಿ ಆದಂಗೆ. ಅದನ್ನೇ ಸುಧಾಧಾರ ಸಾರೈಹಿ ಚರಣಯುಗಲಾಂತರ್ವಿಗಲಿತೈಹಿ ಅಂತ, ಅಮೃತದ ಪ್ರವಾಹದಿಂದ ಮನುಷ್ಯನ ದೇಹದಲ್ಲಿರ್ತಕ್ಕಂಥ 72,000 ನರನಾಡಿಗಳನ್ನ ತಾಯಿ ಶುದ್ಧಿ ಮಾಡ್ತಾಳೆ. ಕುಂಡಲಿನಿ ರೂಪದಲ್ಲಿ ಭಗವತಿ ಸಹಸ್ರಾರ ಚಕ್ರದಲ್ಲಿ ಶಿವನ್ ಜೊತೆ ಇದ್ದು ಆಟ ಆಡ್ತಾ ಇರ್ತಾರೆ. ಮೂಲಾಧಾರ ಪದ್ಮದಲ್ಲಿ ನಿದ್ರಿಸ್ತಾ ಇರ್ತಾರೆ. ಆ ಮೂಲಾಧಾರ ಓಪನ್ ಆದಾಗ ಶಕ್ತಿ, ಕುಂಡಲಿನಿ ಶಕ್ತಿ ಆಗತ್ತೆ. ಸೊ ಅದೆಲ್ಲ ಆಗತ್ತೆ ಅಂತ ಹೇಳ್ದೆ. ಆ ಬರೀ ಮೂಲಾಧಾರ ಚಕ್ರವನ್ನ ಪೂಜೆ ಮಾಡೋರ್ನ ಕೌಲರು ಅಂತ ಹೇಳ್ತಾರೆ ಅಂತ ಕೂಡ ನಾನು ಹೇಳಿದೀನಿ ನಿಮಗೆ. ಭವಾನಿ ಭುಜಂಗ ಪ್ರಯಾತ ಸ್ತೋತ್ರದಲ್ಲಿ ಒಂದು ಬರುತ್ತೆ. ಯಾವುದು? ಭವಾನಿ ಭುಜಂಗ ಪ್ರಯಾತ ಸ್ತೋತ್ರ. ಹೇ ದೇವಿ, ಷಟ್ಚಕ್ರಗಳ ಪದ್ಮದಲ್ಲಿ ಸಂಚರಿಸಿ, ಅಲ್ಲಿ ಏನ್ ಹೇಳ್ತಾರೆ ಅಂತ ಆ ಸ್ತೋತ್ರದಲ್ಲಿ, ಷಟ್ಚಕ್ರಗಳ ಪದ್ಮದಲ್ಲಿ ಸಂಚರಿಸಿ ಸಾಧಕನ ಶಿರಸ್ಸಿನ ಮೇಲಿರ್ತಕ್ಕಂತ ಸಹಸ್ರಾರ ಚಕ್ರ ಅನ್ನುವ ಸಹಸ್ರಾರ ಪದ್ಮದಲ್ಲಿ ಸಹಸ್ರ ಕೋಟಿ ಚಂದ್ರಕಾಂತಿಯಿಂದ ಪ್ರಕಾಶಿಸ್ತಾ
ಸಹಸ್ರ ಕೋಟಿ ಅಮೃತ ಬಿಂದುಗಳಿಂದ ನಾಡಿಗಳನ್ನ ಅಂದ್ರೆ ಮನುಷ್ಯನಲ್ಲಿ ಇರ್ತಕ್ಕಂಥ ಆ ನರ್ವ್ಸ್ ನ್ಯೂರಾನ್ಸ್ ಅಭಿಷೇಕ ಮಾಡ್ತಾ ಆ ಅಮೃತ ರಸಾಸ್ವಾದನೆಯಲ್ಲಿ ಅವನೇನ್ ಮಾಡ್ತಾನೆ, ಪ್ರಾಪಂಚಿಕ ಭೋಗಗಳನ್ನ ತಿರಸ್ಕರಿಸ್ಬಿಟ್ಟು ನಿನ್ನಲ್ಲಿ ಶರಣಾಗ್ತಾನೆ. ನಿನ್ಗೆ ಎಷ್ಟೇ ಹಣ ಇರ್ಲಿ, ಆಸ್ತಿ ಇರ್ಲಿ, ಏನೇನೋ ಇರ್ಲಿ, ಅದ್ಯಾವುದು ಮುಖ್ಯ ಅಲ್ಲ. ನಿಮ್ಮನ್ನ ಎಲ್ಲಾದ್ರಿಂದ ವಿಮುಕ್ತಿ ಮಾಡ್ತಾಳೆ ಅಂತ ಭವಾನಿ ಭುಜಂಗ ಪ್ರಯತ್ನ ಸ್ತೋತ್ರದಲ್ಲಿ ಹೇಳ್ತಾರೆ ಶಂಕರಾಚಾರ್ಯರು. ಅದ್ರ ಅರ್ಥ ಇಲ್ಲೂ ಅದೇ ಬರೋದು. ತಾಯಿ ನಿಮ್ಗೆ ಅಮೃತದಿಂದ ಅಭಿಷೇಕವನ್ನ ಅದು ಅಮೃತದ ಅಭಿಷೇಕ ಅಂದ್ರೆ ಏನು? ಆಕೆಯ ಪಾದದಿಂದ ಹರಿಯುವ ಜಲದಿಂದ ನಮ್ಮನ್ನ ಖುದ್ದು ತಾಯಿನೇ ಆ ನೀರನ್ನ ಮೇಲೆ ಸ್ಪರ್ಶ ಮಾಡಿ ನಮಗೆ ಸ್ನಾನ ಮಾಡಿಸ್ತಾಳೆ. ಅಂದ್ರೆ ಬಾಹ್ಯ ಸ್ನಾನ ಅಲ್ಲ, ಆಂತರಿಕ ಸ್ನಾನ, ಒಳಗಡೆ ಇರ್ತಕ್ಕಂಥ ನರನಾಡಿಗಳ ಸ್ನಾನ. ದೇಹ ಶುದ್ಧಿ ಜೊತೆಗೆ ಆಂತರಿಕ ಶುದ್ಧಿ ಕೂಡ ಆಗ್ಬೇಕು. ಅವಾಗ ನಾವೇನಾಗ್ತೀವಿ? ಶುದ್ಧಿ ಆಗ್ತೀವಿ. ಅದಕ್ಕೆ ಕುಲಕುಂಡೆ ಸ್ವಪಿಶಿ ಅಂತ ಹೇಳ್ತಾರೆ. ಮೂಲಾಧಾರಕ ನಿಲಯ ಅಂತ ಲಲಿತಾ ಸಹಸ್ರನಾಮದಲ್ಲಿ 99ನೇ ನಾಮ. ಇಲ್ಲಿ ಕುಲಕುಂಡೆ ಸ್ವಪಿಶಿ ಅನ್ನೋದು ಎರಡು ಒಂದ್ ಅರ್ಥ ಕೊಡುತ್ತೆ. ಯಾಕಂದ್ರೆ ಮೂಲಾಧಾರ ಚಕ್ರ 4 ದಳ ಕಮಲ, ಅದರ ಮಧ್ಯಭಾಗದಲ್ಲಿ ಒಂದು ಬಿಂದು ಇದೆ ಅಂತ ಹೇಳ್ತಾರೆ. ಅದಕ್ಕೆ ಅದು ಎಲ್ಲಿದೆ ಗೊತ್ತಾ? ಕಾಣಿಸ್ಬಾರ್ದು ಅಂದ್ಬಿಟ್ಟು ಗುಪ್ತವಾಗಿದೆ. ಗುಪ್ತವಾದ ಜಾಗದಲ್ಲಿ ಮೂಲಾಧಾರ ಇದೆ. ಎಲ್ಲಿದೆ? ಗುಪ್ತಾಂಗದಲ್ಲಿದೆ. ಯಾಕಂದ್ರೆ ಅದು ಕಣ್ಣು ಕಾಣಿಸಲ್ಲ, ಯಾವಾಗ್ಲೂ ಮಲ್ಕೊಂಡಿರುತ್ತೆ. ಅದು ಮನುಷ್ಯನ ಬೇರು ಅಥವಾ ಆಧಾರ ಅಥವಾ ಫೌಂಡೇಶನ್. ಅದು 6 ಚಕ್ರಗಳ ಮೂಲಕ ಹಾದು ಹೋಗುತ್ತಲ್ಲ, ಅದು ಯೋಗಿಗಳ ಸರ್ವಜ್ಞತ ಮೂಲ ಅಂತ ಕರಿತೇವೆ. ಜಗತ್ತನ್ನ ಪಾವನಗೊಳಿಸ್ತವ್ರು ಯಾರು? ಸೂರ್ಯ, ಚಂದ್ರ, ನಕ್ಷತ್ರಗಳು. ನಮ್ಗೆ ಬೆಳಕು ಬೇಕು, ಲೈಟ್ ಬೇಕು, ನ್ಯಾಚುರಲ್ ಲೈಟ್ ಬೇಕು, ಮನೇಲಿ ಉರಿಯೋ ಲೈಟ್ ಅಲ್ಲ, ಅಥವಾ ಬೆಳಕು ಬೇಕು. ಅದನ್ನ 14 ಲೋಕಗಳ ಪ್ರವೇಶ ಮಾರ್ಗಗಳನ್ನ ಪವಿತ್ರವನ್ನಾಗಿಸೋದು ಸೂರ್ಯ, ಚಂದ್ರ, ನಕ್ಷತ್ರಗಳ ಬೆಳಕಿನಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ಯಾವುದೋ ಒಂದು ದೊಡ್ಡದಾದ ಬೆಳಕು ಬೇಕು. ಆ ಬೆಳಕು ಯಾರು? ತಾಯಿ ಹರಿಸುವ ಧಾರಾಕಾರವಾದಂತ ಸುದೆ. ಆ ಸುದೆ ಮೂಲಕ ತಾಯಿ ಎಲ್ಲ ಕಡೆ ತನ್ನ ಬೆಳಕನ್ನ ಹರಿಸ್ತಾರೆ. ಸುಧಾಧಾರ ಸಾರೆಯಾದ ದೇವಿ ಇಷ್ಟೆಲ್ಲ ಇಷ್ಟಾರ್ಥಗಳನ್ನ ನೆರವೇರ ಮಾಡ್ಬೇಕಾದ್ರೆ ಇಂಥ ದೇವಿಯ ಆರಾಧನೆಯನ್ನ ಬಿಟ್ಟು ಅನ್ಯಮತ ದೈವದ ಅಥವಾ ಮತ ಸಂಪ್ರದಾಯವನ್ನ ಹುಡುಕುತ್ತಾ ಹೋಗೋದು ಎಷ್ಟ್ರ ಮಟ್ಟಿಗೆ ಸರಿ ಅಂತ ಹೇಳ್ತಾರೆ. ಸಿದ್ಧ ಮನ್ನಂ ಪರಿತ್ಯಜ್ಯ ಭಿಕ್ಷಾ ಮಟತಿ ದುರ್ಮತಿಹ ಅಂತ. ಸಿದ್ಧವಾದ ಅನ್ನ ಬಿಟ್ಬಿಟ್ಟು ಬುದ್ಧಿ ಕೆಟ್ಟವನು ಭಿಕ್ಷಾಟನೆಗೆ ಹೋಗಿದ್ದಾರೆ ಅಂತ ಆದಿಶಂಕರಾಚಾರ್ಯ ಹೇಳೋ ಮಾತಿದು. ಅವರು ಲೋಕಕ್ಕೆಲ್ಲ ಹೋಗಿ ಪ್ರಚಾರ ಮಾಡ್ತಾ ಇರ್ತಾರೆ. ಅವಾಗ ಹೇಳ್ತಾರೆ ಒಂದು ಮಾತನ್ನ, ಏನಂತ? ಸಿದ್ಧ ಮನ್ನಂ ಪರಿತ್ಯಜ್ಯ ಭಿಕ್ಷಾ ಮಟತಿ ದುರ್ಮತಿಹ. ನಿಮ್ ತಟ್ಟೆಗೆ ಬಿಸಿ ಬಿಸಿ ಅನ್ನ ಹಾಕ್ತಾ ಇದ್ದೀನಿ, ನೀವ್ ಊಟ ಮಾಡ್ತಾ ಇಲ್ಲ. ನೀವೇನ್ ಮಾಡ್ತಾ ಇದ್ರೆ ಹೊರಗಡೆ ಹೋಗ್ತಾ ಇದ್ದೀರಾ ಭಿಕ್ಷೆ ಬೇಡಕ್ಕೆ. ನೀವ್ ದಡ್ರೋ ಬುದ್ಧಿವಂತರು. ಇಷ್ಟೆಲ್ಲ ನಮ್ಗೆ ನಾಲೆಜ್ ಕೊಡುವಂತ ಸನಾತನ ಧರ್ಮ ನಮ್ ಮುಂದೆ ಇರ್ಬೇಕಾದ್ರೆ ಅದನ್ನ ನಾವ್ ಅಕ್ಸೆಪ್ಟ್ ಮಾಡ್ಬೇಕೇ ಹೊರತು ಯಾವುದೋ ಇನ್ನೊಬ್ರು ಹೇಳಿರೋದನ್ನ ಬ್ಲೈಂಡ್ ಆಗಿ ನಂಬಿ ಹೊರಗಡೆ ಹೋಗ್ಬಾರ್ದು ಅಂತ ಶಂಕರಾಚಾರ್ಯರು ಹೇಳ್ತಾ ಇರೋದು. ನಾನ್ ಹೇಳೋ ಮಾತಲ್ಲ, ನಾನ್ ಪ್ರಮೋಷನ್ ಮಾಡ್ತಿಲ್ಲ. ಆದ್ರೆ ನಾನು ಹೇಳೋ ಮಾತನ್ನ ನಂಬೋನ್. ನಾನು ಅವರ ಆರಾಧಕ, ಅವರ ಫಾಲೋಯರು. ನಾನ್ ನಿಮ್ಗೆ ಹೇಳಲ್ಲ ಅವ್ರನ್ನ ಫಾಲೋ ಮಾಡಿ ಅಂತ. ಅದು ನಿಮ್ ಇಷ್ಟ. ನೀವ್ ಯಾರನ್ನ ಬೇಕಾದ್ರೂ ಫಾಲೋ ಮಾಡಿ, ಯಾವ ಧರ್ಮ ಬೇಕಾದ್ರೂ ಫಾಲೋ ಮಾಡಿ. ಆದ್ರೆ ನನ್ನ ಧರ್ಮ ಹಿಂದೂ ಧರ್ಮ, ಶಂಕರಾಚಾರ್ಯರೇ ನಮ್ಮ ಗುರುಗಳು ಅಂತ ಮುಂದೆ ಸಾಗೋರು ನಾವು. ಅದನ್ನ ಅವರು ಸೌಂದರ್ಯ ಲಹರಿಲಿ ಈ ರೀತಿ ಒಂದು ಹೇಳ್ತಾರೆ, ಒಂದು ಪದ ಬಂದಾಗ ಹೇಳ್ತಾರೆ ಅವರು. ರಸಾಂನಾಯ ಮಹಸಹ. ಅದು ಹೇಗ್ ಬರ್ತಾ ಇದೆ ಅಂದ್ರೆ, ಅಮೃತಮಯವಾದಂತಹ ರಸಧಾರೆ ಚಂದ್ರಮಂಡಲದಿಂದ ಅಂದ್ರೆ ಚಂದ್ರಲೋಕದಿಂದ ಅಮೃತ ಕೆಳಗಡೆ ಹರಿದು ಬರ್ತಾ ಇದೆ. ಚಂದ್ರಮಂಡಲ ಅಂದ್ರೆ ನೀವ್ ಎಲ್ಲೋಗ್ಬೇಕು? ನಮ್ಮೊಳಗಡೆನೆ ಇರ್ಬೇಕು. ಚಂದ್ರಮಂಡಲ ಅಂದ್ರೆ ಚಂದ್ರನ ಹತ್ರ ಹೋಗ್ಬಾರ್ದು, ಮೂನ್ಗ್ ಹೋಗ್ಬಾರ್ದು. ನಾನು ಹೇಳಿದೀನಿ, ಸೂರ್ಯಮಂಡಲ ಚಂದ್ರಮಂಡಲ ಅಂತ ನಮ್ಮ ದೇಹದಲ್ಲಿ ಇದೆ. ನೆನ್ನೆ ಕ್ಲಾಸ್ ಮಾಡುವಾಗ ಹೇಳಿದೀನಿ. ಚಂದ್ರಮಂಡಲ ಅಂದ್ರೆ ಏನು ಅಂದ್ರೆ ಸಹಸ್ರಾರ ಚಕ್ರ. ಚಂದ್ರಮಂಡಲ ಇಸ್ ನಥಿಂಗ್ ಬಟ್ ಸಹಸ್ರಾರ ಚಕ್ರ. ಸೂರ್ಯ, ಅಗ್ನಿ, ಚಂದ್ರ ಅಂದ್ರೆ ಸನ್, ಫೈರ್ ಅಂಡ್ ಮೂನ್. ಇದು 3 ಬೆಳಕಿನ ನೆಲೆ. ಅಗ್ನಿಲಿ ಬೆಳಕು ಕಡಿಮೆ. ಒಂದ್ ದೀಪ ಹಚ್ಚಿಡಿ, ಎಷ್ಟೊತ್ತು ಉರಿಯುತ್ತೆ ಅದು. ಆದ್ರೆ ಸುಡೋ ಶಾಖ ಹೆಚ್ಚು ಅಲ್ವಾ? ಒಂದ್ ದೀಪ ಹಚ್ಚಿಟ್ರೆ, ಒಂದ್ ಕ್ಯಾಂಡಲ್ ನೀವು ಹಚ್ಚಿಟ್ರೆ ಅದು ಬೆಳಕು ಕಡಿಮೆ, ಲೈಟು ಅದು ಫೋಕಸ್ ಆಗದ್ ಕಡಿಮೆ. ಬಟ್ ಆದ್ರೆ ಅದು
ಉರಿಯುತ್ತೆ, ಅದ್ರ ಮೇಲೆ ಕೈ ಇಟ್ರೆ ಕೈ ಸುಡುತ್ತೆ. ಸೂರ್ಯನಲ್ಲಿ ಬೆಳಕು ಜಾಸ್ತಿ, ಶಾಖನೂ ಜಾಸ್ತಿ, ಎರಡು ಡಬಲ್ ಸನ್ನಲ್ಲಿ. ಚಂದ್ರನಲ್ಲಿ ಮಾತ್ರ ಶಾಖವಿಲ್ಲದ ಶೀತವಾದ ಬೆಳಕು, ಅಂದ್ರೆ ಶೀತಲವಾದ ಬೆಳಕು. ಆ ಚಂದ್ರನ್ ಎಷ್ಟೊತ್ ಬೇಕಾದ್ರೂ ಕಣ್ಣಿಂದ ಬರಿಗಣ್ಣಿನಿಂದ ನೋಡ್ಬೋದು, ಅವನ ಬೆಳಕು ಮಾರಕವಲ್ಲ. ಇದೇ ಪ್ರಾಣದ ಇನ್ನೊಂದು ಮುಖ. ಇದಕ್ಕೆ ನಾವು ಸೋಮ ಅಂತ ಕರಿತೀವಿ, ಅಥವಾ ಸೋಮರಸ, ಪ್ರಾಣರಸ ಅಂತ ಕರಿತೀವಿ. ಅರ್ಥ ಆಗ್ತಾ ಇದ್ಯಾ? ನೀವ್ ಯಾವ್ದನ್ನ ಅಮೃತ ಅಂತ ಅನ್ಕೋಬೇಕು ಅಂದ್ರೆ ನೀರನ್ನೇನಂತ ಕರಿತೀವಿ? ಜೀವಜಲ ಅಂತ ಕರಿತೀವಿ. ಯಾಕೆ ಜೀವಜಲ? ಮನುಷ್ಯನ ಜೀವವನ್ನು ಉಳಿಸ್ತಕ್ಕಂಥದ್ದು. ಬಿಂದು, ಅಮೃತ ಬಿಂದು ಅಂತ ಕರಿತೀವಿ. ಎ ಡ್ರಾಪ್ ಆಫ್ ವಾಟರ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಎಲ್ಲ ಹನಿ ಹನಿ ಸೇರ್ಬಿಟ್ಟು ನೀರಾಗತ್ತೆ. ಅದೇ ತರ ನಮ್ಮ ದೇಹದಲ್ಲಿ ಪ್ರಾಣರಸವನ್ನ ಅಥವಾ ಸೋಮರಸವನ್ನ ಹರಿಸೋದು ತಾಯಿ. ಸುಧಾ ಧಾರಾರಸೆಯನ್ನ ಹರಿಸೋದು ಅವಳ ಅಭಿಷೇಕವಾದಂತಹ ನೀರಿನಿಂದ ನಮ್ಮನ್ನ ತೊಯ್ತಾಳೆ ತಾಯಿ, ನಮ್ಮನ್ನ ಶುದ್ಧಿ ಮಾಡ್ತಾಳೆ. ರಸಾಂನಾಯ ಅಂದರೆ 6 ಚಕ್ರಗಳ ಕುರುಹು. ಮನಸ್ಸು, ಆಕಾಶ, ವಾಯು, ತೇಜ್, ಆಪ್, ಪೃಥ್ವಿ. ಕುಲಕುಂಡೆ ಕುಹರಿಣಿ ಅಂತ ಕರಿತೀವಿ. ಕುಲಕುಂಡ ಅಂದ್ರೆ ಕುಂಡಲಿನಿ ಮೂಲಾಧಾರ ಚಕ್ರದಲ್ಲಿ ಸುರಳಿಯಾಗಿ ಸಿಂಬಿ ಸುತ್ಕೊಂಡು ಹಾವುತರ ಮಲಗಿರುತ್ತೆ ಅಂತ ಹೇಳ್ದೆ. ಅಧ್ಯುಷ್ಟ ವಲಯಂ ಅಂತ ಕರೀತಾರೆ. ಏನು ಅಧ್ಯುಷ್ಟ ವಲಯಂ ಅಂದ್ರೆ 3.5 ಅಂತ ಅರ್ಥ. ಈಗ ಒಂದು 4 ಅಂತ ಅನ್ಕೊಳ್ಳಿ. ಈ 4 ಆಪಲ್ ಇದೆ. 4 ಆಪಲ್ ಅಲ್ಲಿ 3.5 ಕಟ್ ಮಾಡಿದ್ರೆ, 3.5 ಆಪಲ್ ಕಟ್ ಮಾಡಿದ್ರೆ ಅರ್ಧ ಸಪ್ರೇಟ್ ಆಯ್ತು, ಇನ್ 3.5 ಆಪಲ್ ಸಪ್ರೇಟ್ ಆಯ್ತು. ಆ 3.5 ಅಂತ ಏನ್ ಕರಿತೀವಿ ಅದು ನಾವು ಅಧ್ಯುಷ್ಟ ವಲಯಂ ಅಂತ ಕರಿತೀವಿ. ಅಂದ್ರೆ ಬಳೆ ತರ ವರ್ತುಲಾಕಾರವಾಗಿರೋದು. ಒಂದು ಬಳೆ ಯಾವ ತರ ರೌಂಡ್ ಶೇಪ್ ಅಲ್ಲಿ ಇರುತ್ತೋ, ಬ್ಯಾಂಗಲ್, ಸೊ ಅದೇ ತರ ಆ ಕುಂಡಲಿನಿ ಶಕ್ತಿ ರೌಂಡ್ ಶೇಪ್ ಅಲ್ಲಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಮಲ್ಗಿರುತ್ತೆ. ಹಾವು ಮಲ್ಗಿರೋ ತರ ಕಾಣಿಸುತ್ತೆ ನಮ್ಗೆ. ಅಲ್ಲಿ ಕುಲಕುಂಡಲ ಅಂದ್ರೆ 3 ಆವರ್ತದಲ್ಲಿ ಅಂತ ಅರ್ಥ, ಅಥವಾ 3.5 ಆವರ್ತ ಅಂತ. ಅದ್ ಎಷ್ಟು ಸುತ್ತಾಕೊಂಡ್ ಮಲ್ಗಿದೆ ಅಂದ್ರೆ 1 2 3 3.5 ಟರ್ನ್ಸ್. ಅಂದ್ರೆ 1 2 3 ಇನ್ ಅರ್ಧ 3.5 ಸುರಳಿ ಸುತ್ತಕೊಂಡು ಮಲ್ಗಿದೆ ಕುಂಡಲಿನಿ ಶಕ್ತಿ ಅಂತ. ಮತ್ತೆ ಉಳಿದಿರೋ ಅರ್ಧ ಇದೆಯಲ್ಲ, ಅದು ಮತ್ತರ್ಧವಾಗಿ ಮುದುಡಿ ಮಲ್ಗಿದೆ ಅಂತ. ಅಂದ್ರೆ 2 ಭಾಗವಾಗಿ ಅದು ಡಿವೈಡ್ ಆಗಿದೆ ಅಂತ ಅವರು ಹೇಳ್ತಾರೆ. ಆದ್ರೆ ನಮಗಿಷ್ಟು ಎಲ್ಲ ಬೇಡ, ಒಂದ್ ಶಕ್ತಿ ಇದೆ ಅಂತ ತಿಳ್ಕೊಳ್ಳಿ ಅಷ್ಟೇ ಸಾಕು, ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ದೇವಿ, ನಿನ್ನ ಪಾದ ಯುಗಳಗಳ ಮಧ್ಯದಿಂದ ಹರಿದು ಬರ್ತಾ ಇರ್ತಕ್ಕಂಥ ಅಮೃತ ಧಾರೆಯಿಂದ ನನ್ನ ದೇಹದ ಕಣ ಕಣವನ್ನು ಕೂಡ ನೆನೆಸ್ತಾ, ಸಹಸ್ರಾರ ಚಕ್ರದಲ್ಲಿ ಇರ್ತಕ್ಕಂಥ ಚಂದ್ರಮಂಡಲದಿಂದ ನೀನು ಮೂಲಾಧಾರ ಚಕ್ರಕ್ಕೆ ಕರ್ಕೊಂಡು ಹೋಗು. ಈಗ ಅರ್ಥ ಮಾಡ್ಕೋಬೇಕು ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಶ್ಲೋಕ ಅಂತ. ಯಾವ ಅರ್ಥದಲ್ಲಿ ಆತರ ಹೇಳ್ತಾ ಇರೋದು ಅಂದ್ರೆ, ನೀನ್ ಏನ್ ಮಾಡಮ್ಮ ಜಗನ್ಮಾತೆ, ನಿನ್ನ ಪಾದದ ಮಧ್ಯದಿಂದ ಹರ್ಕೊಂಡ್ ಬರುತ್ತಲ್ಲ ನೀರು, ಆ ನೀರು ಅಮೃತಧಾರೆ. ಅದರಿಂದ ದೇಹದ ಕಣಕಣವನ್ನ ನೆನೆಸು. ನನ್ನನ್ನು ಪೂರ್ತಿ ಬಾಡಿ ಪೂರ್ತಿ ವೆಟ್ ಮಾಡು, ನೆನೆಸು. ನೆನೆಸ್ತಾ ಸಹಸ್ರಾರ ಚಕ್ರಕ್ಕೆ ಬಾ. ಆ ಸಹಸ್ರಾರ ಚಕ್ರಕ್ಕೆ ಬಂದು ಚಂದ್ರಮಂಡಲದಿಂದ ನಿನ್ನ ಒರಿಜಿನಲ್ ಪ್ಲೇಸ್ ಅಥವಾ ನಿನ್ನ ಮೂಲ ಸ್ಥಾನವಾದಂತಹ ಮೂಲಾಧಾರಕ್ಕೆ ಹರ್ಕೊಂಡು ಹೋಗು. ನದಿ ತರ ಹರ್ಕೊಂಡು ಹೋಗು. ನೀನು ಹರ್ಕೊಂಡು ಹೋಗಿದ ತಕ್ಷಣ ನಿನ್ನ ಆ ನೀರಿಂದು ಹರಿವಿಗೆ ಮಲ್ಕೊಂಡಿರ್ತಕ್ಕಂಥ, ಸುರಳಿಯಾಗಿ ಸುತ್ತಕೊಂಡು ಮಲ್ಕೊಂಡಿರ್ತಕ್ಕಂಥ ಕುಂಡಲಿನಿ ರೂಪ ನೀನು ಜಾಗೃತಳಾಗು. ಈಗ ಅರ್ಥ ಆಯ್ತಾ? ತಾಯಿಯ ಪಾದ ಮಧ್ಯದಿಂದ ಬಂದು ನನ್ನ ದೇಹವನ್ನ ನೆನೆಸಿ ಸಹಸ್ರಾರ ಕರ್ಕೊಂಡ್ಬಂದು ಅಲ್ಲಿಂದ ಮೂಲಾಧಾರಕ್ಕೆ ಹೋಗಿ ಕುಂಡಲಿನಿ ಶಕ್ತಿಯನ್ನ ಜಾಗೃತ ಮಾಡೋದು. ಅದನ್ನೇ ಹೇಳ್ತಾರೆ ಪ್ರಪಂಚ ಅನ್ನೋದು ಬ್ರಹ್ಮಾಂಡ ಅಥವಾ ಪಿಂಡಾಂಡ ಅಂತ ಕರಿತೀವಿ.
ಪಂಚಭೂತಗಳಿಂದ ಆಗಿರ್ತಕ್ಕಂಥದ್ದು. ಪ್ರತಿಯೊಂದು ಕಣನ ಚೈತನ್ಯಗೊಳಿಸೋದು ಸೂರ್ಯ ಚಂದ್ರರು. ಆ ಸೂರ್ಯ ಚಂದ್ರರು ಯಾರು ಅಂದ್ರೆ ತಾಯಿಯ ಆಜ್ಞಾಪಾಲಕರು. ಅವಳ ಶಕ್ತಿ ಮೇರೆಗೆ ಇಡೀ ಈ ಪಂಚಭೂತಗಳಿಗೆ ಚೈತನ್ಯವನ್ನ ನೀಡ್ತಾ ಇರ್ತಕ್ಕಂಥವ್ರು. ಅದನ್ನೇ ರಸಾಂನಾಯ ಮಹಸಹ ಅಂತ ಕರೀತಾ ಇದ್ದಾರೆ. ಚಂದ್ರನ ರಸ ಅಂತ ಕರೀತಾ ಇದ್ದಾರೆ. ರಸ ಅಂದ್ರೆ ಅಮೃತ, ಆಮ್ನಾಯ ಅಂದ್ರೆ ಆಧಿಕ್ಯ ಅಥವಾ ಕಾಂತಿ ಅಂತ ಅರ್ಥ, ಒಂದು ಲೈಟ್ ಅಂತ ಅರ್ಥ. ಷೋಡಶ ಕಳೆಗಳಿಂದ ಕೂಡಿದ ಚಂದ್ರ ಅಂತ ಕರಿತೀವಿ. ಸಹಸ್ರಾರ ಅಂದ್ರೆ ಪೂರ್ಣ ಚಂದ್ರನ ಸ್ಥಾನ. ತಾಯಿ ಇಡೀ ದೇಹಕ್ಕೆ ಜಗತ್ತಿಗೆ ಚೈತನ್ಯವನ್ನ ಕೊಡ್ತಾ ಇದ್ದಾಳೆ. ಹಾಗಾಗಿ ನಮ್ಮ ಮೂಲಾಧಾರ ಚಕ್ರ ಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ರೆ ಅದು ಜಗನ್ಮಾತೆಯಿಂದ ಮಾತ್ರ ಸಾಧ್ಯ. ಆದ್ರೆ ಸಹಸ್ರಾರ ಚಕ್ರಕ್ಕೆ ತಾಯಿ ಹೋಗ್ಬೇಕಲ್ಲ ಹರ್ಕೊಂಡು. ಹೇಗ್ ಹೋಗ್ತಾರೆ? ಸುಷುಮ್ನ ಮಾರ್ಗದಲ್ಲಿ. ಇದು ವೆರಿ ಇಂಪಾರ್ಟೆಂಟು. ಎಲ್ಲೋ ಜಾಗ ಮಾಡ್ಕೊಂಡು ಹೋಗ್ಬಿಡ್ತಾರೆ ಬಿಡಿ ಸರ್, ಅಲ್ಲೇ ಒಂಚೂರು ಪರವಾಗಿಲ್ಲ ಅನ್ಕೋಬಿಡಿ, ಇಲ್ಲಂದ್ರಲ್ಲಿ ಹೋಗ್ಬಿಡಲ್ಲ. ಸುಷುಮ್ನ ನಾಡಿಯ ಮೂಲಕ ಜಗನ್ಮಾತೆ ಹರಿದು ಹೋಗ್ತಾರೆ ಕಣಕಣದಲ್ಲಿ. ಅವಾಗ ನಮ್ಮ ದೇಹದಲ್ಲಿರೋ ಸ್ಮಾಲ್ ಪಾರ್ಟಿಕಲ್ಗೂ ಕೂಡ, ಒಂದು ಆಟಮ್ ಕೂಡ ಏನಾಗತ್ತೆ? ಶಕ್ತಿ ಉಂಟಾಗತ್ತೆ. ರಾತ್ರಿ ಮಲಗ್ತೀರಾ, ಬೆಳಿಗ್ಗೆ ಎದ್ದೇಳ್ತೀರಾ, ತಿಂದಿದ್ ಊಟ ಎಲ್ಲ ಜೀರ್ಣ ಆಗೋಯ್ತು. ಹೇಗೆ ಸರ್? ದೇಹದಲ್ಲಿರೋ ಪಾರ್ಟ್ ಕೆಲಸ ಮಾಡ್ತೀವಿ ಸರ್. ಅದೆಲ್ಲ ಅವಳ ಆಜ್ಞೆಯಿಂದಲೇ ಸಕಲವೂ ಕೆಲಸ ಮಾಡ್ತಾ ಇದೆ. ಅವಳಿಲ್ಲದೆ ಪ್ರಪಂಚದಲ್ಲಿ ಏನೂ ಇಲ್ಲ ಅಂತಾರೆ. ಶ್ಲೋಕ ಹೇಳ್ತಾರೆ, ಧ್ರುವಭಂಗಂ ಕುರುಷೇ ಚೇತ್ ಮುಗ್ಧೇ ಗೌರಿ ಮುಖಾಂಬುಜೆ ಭೂತಾನ್ಯಪಿ ಬಿಭ್ಯತಿಯೇ ಛೇರನ್ನ ಪಿತಾರಹ ಸಾಕ್ಷಿ ಕೇವಲಮೀಶಃ ಕರ್ತುಂ ಧರ್ತುಮುತಾರ್ಹೋ ಕರ್ತುಂ ವಾ ಜಗದಂಬತ್ವಂ ಸಾಕ್ಷಾತ್ ಕೃತ ದೀಕ್ಷಾ ಅಂತ. ಅಂದ್ರೆ ದೇವಿ ನೀನೇನಾದ್ರೂ ನಗುಮುಖ ಬಿಟ್ಬಿಟ್ಟು ಮುಖ ಗಂಟಿಕ್ಬಿಟ್ರೆ, ಹುಬ್ಬೇನಾದ್ರೂ ಗಂಟಿಕ್ಬಿಟ್ರೆ ಭೂತಗಳು ಹೆದ್ರಿ ಹೋಗ್ಬಿಡ್ತವೆ. ನೀನ್ ಕೋಪ ಬಂದ್ಬಿಡ್ತು ಅಂತ. ನಕ್ಷತ್ರಗಳು ನಡುಗಿ ಹೋಗ್ಬಿಡ್ತವೆ. ಪರಮೇಶ್ವರ ಕೇವಲ ಸಾಕ್ಷಿ ರೂಪದಲ್ಲಿ ನಿನ್ ಮುಂದೆ ನಿಂತಿರ್ತಾನೆ ಹೊರ್ತು ನೀನ್ ಯಾಕೆ ಈ ತರ ಆದಿ ಅಂತ ಕೇಳಲ್ಲ. ಸೃಷ್ಟಿಸೋ, ರಕ್ಷಿಸೋ, ನಾಶ ಮಾಡೋ ಎಲ್ಲ ಕೆಲಸದಲ್ಲೂ ನೀನು ದೀಕ್ಷೆ ವಹಿಸಿದ್ಯಾ ಅಂತ ಅರ್ಥ. ಕೇವಲ ತಾಯಿ ಹುಬ್ಬನ್ನ ಗಂಟಿಟ್ರೆ. ಹಾಗಾಗಿ ಈ ಜಗತ್ತಲ್ಲಿ ಹಂಗಾದ್ರೆ ತಾಯಿನೇ ಸರ್ ಎಲ್ಲ ಮಾಡ್ತಾ ಇರೋದು, ಬೇರೆ ದೇವತೆಗಳೇನು ಮಾಡ್ತಾ ಇಲ್ವಾ? ಹಂಗಾದ್ರೆ ಶಿವ ಏನು ಮಾಡಲ್ವಾ? ವಿಷ್ಣು ಏನು ಮಾಡಲ್ವಾ? ಬ್ರಹ್ಮ ಏನು ಮಾಡಲ್ವಾ? ಇಂದ್ರಾದಿ ಅಗ್ನಿ ದೇವತೆಗಳು ಏನು ಮಾಡಲ್ವಾ? ನಾಗರ ಪಂಚಮಿ ನಾಗ ದೇವತಿನ ಪೂಜೆ ಮಾಡ್ತಾ ಇದೀವಿ, ಆ ದೇವ್ರದ್ದೇನ್ ಕೆಲ್ಸ ಇಲ್ವಾ? ವರಲಕ್ಷ್ಮಿ ಹಬ್ಬ ಬರುತ್ತೆ, ಆ ದೇವ್ರನ್ನ ಪೂಜೆ ಮಾಡ್ತೀವಿ, ಆ ದೇವ್ರ ಏನ್ ಮಾಡಲ್ವಾ ಅನ್ನೋ ಪ್ರಶ್ನೆ ನಿಮ್ ಮನಸ್ಸಲ್ಲಿ ಬೇಡ. ಮನೇಲಿ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಮಕ್ಳಿದ್ದಾರೆ, ಮಿಕ್ಕದವರೆಲ್ಲ ಇದ್ದಾರೆ. ಯಾರಾದ್ರೂ ಬಂದು ಕೇಳಿದ್ರೆ ನಿಮ್ ಯಜಮಾನ್ರಿಲ್ವಾ ಅಂತ ಕೇಳ್ತಾರೆ, ಮನೇಲಿ ಹಿರಿಯರಿಲ್ವಾ ಅಂತ ಕೇಳ್ತಾರೆ. ಅಥವಾ ನೀವ್ ಏನಾದ್ರೂ ಇಂಪಾರ್ಟೆಂಟ್ ಇತ್ತು ಅಂದ್ರೆ ಮನೇಲಿ ದೊಡ್ಡವರಿಲ್ಲ, ನಾನು ಅವ್ರ ಹತ್ರ ಮಾತಾಡಿ ಹೇಳ್ತೀನಿ ಅಂತೀರಾ. ನೀವೇನಾದ್ರೂ ಡಿಸಿಷನ್ ತಗೋಬೇಕಾದ್ರೆ ಅವ್ರ ಒಪ್ಪಿಗೆ ಕೇಳ್ತೀರಾ, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಕೇಳ್ತೀರಾ. ಮನೇಲಿ ಏನೇ ಕಾರ್ಯ ಆಗ್ಬೇಕಾದ್ರೆ ಅವ್ರು ಹೂ ಅನ್ಬೇಕು. ಅದ್ರ ಅರ್ಥ ಅವ್ರೊಬ್ರೇ ಇಂಪಾರ್ಟೆಂಟ್, ನೀವ್ಯಾರು ಮನುಷ್ಯರಲ್ಲ ಅಂತಲ್ಲ, ನಿಮ್ಮಿಂದ ಏನ್ ಕೆಲ್ಸ ಆಗಲ್ಲ ಅಂತಲ್ಲ. ಎಲ್ಲದಕ್ಕೂ ಒಂದು ನಾಯಕ ಅಂತ ಬೇಕು, ಅಥವಾ ಮನೆಗೆ ಒಂದು ಮೇಟಿ ಅಂತ ಬೇಕು. ಅದೇ ತರ ಎಲ್ಲಾರ್ಗೂ ಒಂದು ನಾಯಕಿ ಸ್ಥಾನದಲ್ಲಿ ನಿಂತ್ಕೊಂಡು ಜಗತ್ತನ್ನ ಪಾಲಿಸ್ತಾ ಅವರವರ ಕೆಲಸ ಮಾಡಿ. ನಿಮ್ ಯಜಮಾನ್ರು ಬಂದ ತಕ್ಷಣ ಅಡಿಗೆ ರೆಡಿ ಆಗಿರುತ್ತೆ, ನೀವೇ ಅಡಿಗೆ ಮಾಡೋರು. ಆದ್ರೂ ಬೆಲೆ ಗೌರವ ಜಾಸ್ತಿ, ಯಾಕಂದ್ರೆ ಆ ಸಂಸಾರದ ನೊಗವನ್ನ ಹೊತ್ತಿರ್ತಾರೆ, ಮನೆ ಹಿರಿಯರು ಅಂತ ಕರಿತಾ ಇರ್ತೀವಿ. ಹಾಗೇನೆ ಇಲ್ಲೂ ಕೂಡ ಏನು, ತಾಯಿಗೆ ಒಂದು ಸ್ಥಾನ ಹೆಚ್ಚಿಗೆ ಕೊಟ್ಟಿರ್ತಕ್ಕಂಥದ್ದು. ಆಕೆ ಕಾರಣಕ್ಕೋಸ್ಕರ. ಅರ್ಥ ಆಯ್ತಾ? ಈ ಶ್ಲೋಕವನ್ನ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಕೆಂಪು ಹೂಗಳಿಂದ ದುರ್ಗಾ ಸಹಸ್ರನಾಮ ಹೇಳ್ಕೊಂತ ಪೂಜೆ ಮಾಡ್ತಾರೆ. 1000 ಬಾರಿ 6 ದಿನಗಳ ಕಾಲ ಜಪ ಮಾಡ್ತಾರೆ. ಅನ್ನ ಅಥವಾ ಬಾಳೆಹಣ್ಣಿನ ರಸಾಯನ ಹಣ್ಣುಗಳನ್ನ ತಾಯಿಗೆ ನೈವೇದ್ಯವಾಗಿ ಇಡ್ತಾರೆ.
ಈ ಶ್ಲೋಕವನ್ನ ಪಾರಾಯಣ ಮಾಡೋದ್ರಿಂದ ಪುರುಷರಿಗೆ ವೀರ್ಯವೃದ್ಧಿ, ಸ್ತ್ರೀಯರಿಗೆ ದೇಹ ಶುದ್ಧಿ ಮತ್ತು ರಜೋದರ್ಶನವಾಗುತ್ತೆ. ಮೇಡಮ್ ಕೂಡ ಫಲಶ್ರುತಿ ಹೇಳ್ತಾರೆ. ನಾನು ಇನ್ನರ್ ಅಂದ್ರೆ ಅತಿ ಸೂಕ್ಷ್ಮವಾಗಿ ಹೇಳ್ತಾ ಇರ್ತಕ್ಕಂಥ ಫಲಶ್ರುತಿಗಳಿವೆ. ಹೆಣ್ಮಕ್ಳು ಕೆಲವೊಬ್ರಿಗೆ PCOD ಪ್ರಾಬ್ಲಮ್ ಇರುತ್ತೆ. ಅಂದ್ರೆ ಕರೆಕ್ಟ್ ಟೈಮ್ಗೆ ಮಂತ್ಲಿ ಮೆನ್ಯೂ ಪಾಸ್ ಆಗೋದು ಅಥವಾ ಮೆನ್ಸ್ಟ್ರುಯೇಷನ್ ಅಂತ ನಾವೇನ್ ಕರಿತೀವಿ ಅದು ಆಗ್ತಾ ಇರಲ್ಲ. ಸೊ ಅಂತ ಸಮಯದಲ್ಲಿ ಈ ಶ್ಲೋಕವನ್ನ ಪಾರಾಯಣ ಮಾಡ್ಕೊಂಡಾಗ ಸ್ತ್ರೀಯರಿಗೆ ರಜೋದರ್ಶನವಾಗುತ್ತೆ, ಸರಿ ಹೋಗುತ್ತೆ, ಅದರಿಂದ ಹೊರಗಡೆ ಬರ್ತೀರಾ. ಡಾಕ್ಟರ್ ಕನ್ಸಲ್ಟ್ ಮಾಡ್ಬೋದು, ಟ್ಯಾಬ್ಲೆಟ್ ಕೊಡ್ಬೋದು, ಟಾನಿಕ್ ಕೊಡ್ಬೋದು, ಏನೇನೋ ಮಾಡ್ಬೋದು. ಆದ್ರೆ ದೈವ ಬಲದಿಂದ ನಾನು ಅದನ್ನ ಇನ್ನೂ ಕಡಿಮೆ ಮಾಡ್ಕೊಂತೀನಿ ಅನ್ನೋದಾದ್ರೆ ಈ ಶ್ಲೋಕವನ್ನ ನೀವು ಪಾರಾಯಣ ಮಾಡ್ಬೋದು. ಪುರುಷರಿಗಾದ್ರೆ ವೀರ್ಯವೃದ್ಧಿ ಆಗಿರುತ್ತೆ, ಅಂದ್ರೆ ಸೆಮೆನ್ ಕೌಂಟ್ ಕಡಿಮೆ ಇರುತ್ತೆ ಅವ್ರಿಗೆ. ಸೊ ಮಕ್ಳಾಗೋದ್ರಲ್ಲಿ ಪ್ರಾಬ್ಲಮ್ ಇರುತ್ತೆ. ಹೆಂಡತಿಗೆಲ್ಲ ಮೆಡಿಕಲಿ ಚೆನ್ನಾಗಿದ್ರು ಕೂಡ ಕೆಲವೊಂದ್ಸಲ ಗಂಡ್ಮಕ್ಳಿಗೆ ತೊಂದರೆ ಇರುತ್ತೆ. ಅಂತ ಟೈಮಲ್ಲಿ ಅವ್ರ ಈ ಶ್ಲೋಕವನ್ನ ಪಾರಾಯಣ ಮಾಡ್ಬೋದು. ಜೊತೆಗೆ ಸ್ತ್ರೀಯರಿಗೆ ದೇಹ ಶುದ್ಧಿ ಆಗ್ಬೇಕು ಅಂತ ಅನ್ಕೊಂಡ್ರು ಕೂಡ ನೀವು ಇದನ್ನ ಪಾರಾಯಣ ಮಾಡ್ಬೋದು. ತುಂಬಾನೇ ಒಳ್ಳೆ ರೀತಿಯಾದಂತಹ ಫಲವನ್ನ ಇದು ಕೊಡುತ್ತೆ. ಧನ್ಯವಾದ. ಗಾಡ್ ಬ್ಲೆಸ್ ಯು ಆಲ್.